ಭರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಭರಚಂದ್ರ ತುಂಬ ಅದ್ಭುತವಾದಂಥ ಕೆಲವೊಂದು ಪಾಯಿಂಟ್ಗಳನ್ನ ಹೇಳಿದರು. 10 ಅಂಶಗಳನ್ನು ಅವರು ಹೇಳ್ತಾ ಇದ್ರು. 10 ಅಂಶಗಳನ್ನು ಕೂಡ ಅವರು ನಮಗೆ ಬ್ರೀಫ್ ಮಾಡಿದ್ರು, ಯಾವ್ಯಾವ ರೀತಿ ಹೋಗಬೇಕು ಅನ್ನುವಂಥದ್ದು. ಎಲ್ಲ ಅಂಶಗಳು ಸೇರಿದರೆ ಮಾತ್ರ ನಾವು ಪರಿಪಕ್ವವಾಗಲಿಕ್ಕೆ ಸಾಧ್ಯ, ಒಂದು ದಿಕ್ಕಿನ ಕಡೆಗೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ, ನಮ್ಮ ಕನಸುಗಳನ್ನು ನಮ್ಮ ಗುರಿಗಳನ್ನು ಮುಟ್ಲಿಕ್ಕೆ ಸಾಧ್ಯ ಅಂತಾರೆ ಡಾಕ್ಟರ್ ಭರಚಂದ್ರ ಅವರೇ. ನಾವು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀರಿ. ಈ ಮುಂದಿನ ಅಂಶಗಳ ಬಗ್ಗೆ ಹೇಳ್ತಾ ಹೋಗಿ. ನಾನು ಬಹಳ ಜನ ನೋಡಿದ್ದೇನೆ, ಯಾವುದೋ ಒಂದು ಏರ್ಪೋರ್ಟ್ಗೆ ಹೋಗಬೇಕು 4 ಗಂಟೆಗೆ, ಮನೆಯಿಂದ 2 ಗಂಟೆಗೆ ಬಿಡಬೇಕು. ಏನು ಮಾಡ್ತಾರೆ ಅಂತಂದರೆ 2-1/4 ಗಂಟೆಗೆ ಶರ್ಟ್ ಬಟನ್ ಹಾಕ್ತಿರ್ತಾರೆ. ಆಮೇಲೆ ಏರ್ಪೋರ್ಟಿಗೆ ಓಡ್ಕೊಂಡು ಹೋಗ್ತಿರ್ತಾರೆ. ತಪ್ಪಲ್ವಾ? ಏನಿದ್ರೂ ಕೂಡ ಈ ಆದ್ಯತೆ ಇಲ್ಲದ ಕೆಲಸಗಳನ್ನು ಮುಂಚೆ ಮಾಡಬಾರ್ದು. ಅದೊಂದು ದೊಡ್ಡ ತಪ್ಪು ಮಾಡ್ತೀವಿ ನಾವು. ಏನಿದ್ರೂ ಜೀವನದಲ್ಲಿ ನಮ್ಮ ಕೆಲಸಗಳನ್ನು ಬ್ಯಾಕ್ವರ್ಡ್ಸ್ ಮಾಡ್ಕೊಂಬರ್ಬೇಕು, ಹಿಂದಕ್ಕೆ. ಅಂತಂದರೆ ಉದಾಹರಣೆ ಕೊಡ್ತೀನಿ. ನಿಮಗೆ 60ನೇ ವಯಸ್ಸಿಗೆ ಪದ್ಮಭೂಷಣ ಬರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ. ಅಂದರೆ ಪದ್ಮಭೂಷಣಕ್ಕಾಗಿ ಕೆಲಸ ಮಾಡ್ತಿಲ್ಲ, ನಾನು ಮಾಡಿದ ಕೆಲಸದಿಂದ ಪದ್ಮಭೂಷಣ ಬರಬೇಕು, ದೊಡ್ಡ ಪ್ರಶಸ್ತಿ ಬರಬೇಕು. ಹಾಗಿದ್ದರೆ ನೀವು 60 ವರ್ಷದಿಂದ ಬ್ಯಾಕ್ವರ್ಡ್ಸ್ ಹೋಗಬೇಕು. ಹಾಗಿದ್ದಾಗ ನಾನು 35 ವಯಸ್ಸಿಗೆ ಏನು ಮಾಡಬೇಕಾಗಿತ್ತು, 40ಕ್ಕೆ ಏನು ಮಾಡಬೇಕಾಗಿತ್ತು ಅಂತ ಹೋಗಬೇಕು. ಭಾಳ ಜನ ಏನು ಮಾಡ್ತಾರೆ, ಅದನ್ನು ಮುಂದಕ್ಕೆ ಹೋಗ್ತಾರೆ. ಹಾಗೋದಾಗ ಏನಾಗ್ತದೆ ಅಂದರೆ 85 ವಯಸ್ಸಿಗೆ ಪದ್ಮಭೂಷಣ ಬರೋಕ್ಕೆ ರೆಡಿ ಆಗ್ತಿತ್ತು, ಆದರೆ 75ಕ್ಕೆ ಹೊರಟೋಗ್ಬಿಟ್ಟಿದ್ರಿ ನೀವು. ಹಾಗಾಗೋಗುತ್ತೆ. ಅದರಿಂದ ಇದು ಸರಿಯಾದಂಥ ಸಮಯದ ಸದುಪಯೋಗ ಮಾಡ್ಕೊಳ್ಳುವಂಥದ್ದು. ಮೂರನೆಯದ್ದು ಇದು ಯಾವುದೋ ಇದು ನಮ್ಮ ಮಾನಸಿಕ ಒತ್ತಡದ ನಿರ್ವಹಣೆ. ಅದರ ಬಗ್ಗೆ ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ. ಹೌದು. ಅಂದರೆ ನೀವು ಜೀವನದಲ್ಲಿ ಏನು ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಅದನ್ನು ಹೇಗೆ ತೆಗೆದುಕೊಂಡಿದ್ದೀರಿ ಅನ್ನೋ ಮೇಲೆ ನಿಮ್ಮ ಜೀವನ ನಿರ್ಮಿತವಾಗಿದೆ. ನಾನು ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ನಾನು ಯಾವಾಗಲೂ ಕಾರ್ ಹತ್ತಬೇಕಾದ್ರೆ ನಮ್ಮ ತಂದೆ ಯಾವಾಗಲೂ ಬಂದು ಹೇಳೋರು, ಭರತ್, ಡೋಂಟ್ ಗೋ ಫಾಸ್ಟ್, ಡೋಂಟ್ ಗೆಟ್ ಇನ್ ಟು ಆ್ಯಕ್ಸಿಡೆಂಟ್. ಕೇಳಿ ಬೇಜಾರಾಗ್ತಾಯಿತ್ತು. ಏನಪ್ಪ ಪ್ರತಿದಿನ ನಾನು ನೆಗೆಟಿವ್ನೇ ನೆನಪು ಮಾಡ್ತಾರಲ್ಲ ಸ್ಟಾರ್ಟ್ ಮಾಡಿದ್ರು ಮುಂಚೆನೇ ಅಂತ ಹೇಳ್ಬಿಟ್ಟು ಕಾರನ್ನು ಜೋರಾಗಿ ಸ್ಟಾರ್ಟ್ ಮಾಡಿ 120 ಕಿಲೋಮೀಟ್ರ್ ವೇಗದಲ್ಲಿ ಹೋಗಿ ಯಾರ ಮೇಲಾದರೂ ಹೋಗ್ಬಿಡೋಣ ಅನಿಸ್ತಾಯಿತ್ತು. ಆಮೇಲೆ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ ನಾನು, ನಮ್ಮ ತಂದೆ ಇದ್ದಾರಲ್ಲ, ನಮ್ಮ ತಂದೆನ ಬದಲು ಮಾಡೋಕ್ಕಾಗುತ್ತಾ? ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವರ ನಡವಳಿಕೆನ ಚೇಂಜ್ ಮಾಡೋಕ್ಕಾಗ್ತದಾ? ಇಲ್ಲ. ಯಾವುದನ್ನು ಚೇಂಜ್ ಮಾಡ್ಬೋದು ಅಂತಂದರೆ ನನ್ನ ಮನಸ್ಸಿನ ಒಂದು ಮೈ ರಿಯಾಕ್ಷನ್ ಟು ವಾಟ್ ಹೀ ಸೇಸ್. ಹೌದಲ್ಲ, ಅದ್ರ ಮೇಲೆ ನನಗೆ ಕಂಟ್ರೋಲ್ ಇದೆ. ಆಮೇಲೆ ಒಂದು 1989 ಇಸ್ವಿ ಮೇಲೆ ನಮ್ಮ ತಂದೆ ಹೇಳಿದ ತಕ್ಷಣ ನಾನು ಮನಸ್ಸಲ್ಲಿ ಒಳಗಿಂದ ಒಂದು ಇಮ್ಯಾಜಿನರಿ ಟೇಪ್ ರೆಕಾರ್ಡರ್ ಪ್ರೆಸ್ ಮಾಡ್ತಿದ್ದೆ. ಆ ಟೇಪ್ ರೆಕಾರ್ಡರ್ ಹೇಳ್ತಾ ಇತ್ತು, ಇವರು ನಿಮ್ಮ ತಂದೆ ನಿಮ್ಮ ಬಗ್ಗೆ ಭಾಳ ಕಾಳಜಿ ವಹಿಸಿದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಇದೆ, ನೀವು ಆಕ್ಸಿಡೆಂಟಿಗೆ ಸಿಕ್ಕಾಕೋಬಾರ್ದು ಅಂತ ಹೋಗೋ ಮುಂಚೆ ರಿಮೈಂಡ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ದೆ. ಆಗ ಮನಸ್ಸಲ್ಲಿ ಹೇಳ್ಕೊಂಡಾಗ ನನಗೆ ನಮ್ಮ ತಂದೆ ಮೇಲೆ ತುಂಬ ಗೌರವ ಮತ್ತು ಪ್ರೀತಿ ಉತ್ಪನ್ನ ಆಗ್ತಾಯಿತ್ತು. ಮೊದಲೇನಾಗ್ತಿತ್ತು, ಇರಿಟೇಷನ್ ಆಗ್ತಾಯಿತ್ತು. ಅಂದರೆ ಇದಕ್ಕೆ ನಾವು ಹೇಳೋದು ಸಿಂಪ್ಟಮ್ ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಅಂತ. ಸಿಂಪ್ಟಮ್ ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಅಂದರೆ ಯಾವುದೋ ಒಂದು ನಮ್ಮಲ್ಲಿ ಉದ್ಭವ ಆಗಬೇಕಾದ ಒಂದು ಕೋಪವನ್ನು ನಾವು ಮಾರ್ಪಾಡು ಮಾಡಿದ್ದೇವೆ. ಮತ್ತೊಂದು ಉದಾಹರಣೆ ಕೊಡ್ತೀನಿ. ನನಗೊಬ್ಬ ಸ್ನೇಹಿತ ಇದ್ದಾನೆ ದುಬೈನಲ್ಲಿ, ಹುಸೇನ್ ಅಂತ. ಇಬ್ಬರು ಒಟ್ಟಿಗೆ ಕಾರಲ್ಲಿ ಹೋಗ್ತಾ ಇರ್ತೀವಿ. ಎಲ್ಲೇ ಯಾರೇ ಅಡ್ಡ ಬಂದರೂ ಸಿಕ್ಕಾಪಟ್ಟೆ ಬೈತಾ ಇದ್ದ, ನೋಡಿ ಹೆಂಗೆ ಕ್ರಾಸ್ ಮಾಡ್ತಾರೆ ಇವರು ಅಂತ. ಆಮೇಲೆ ನಾನು ನೋಡಿದೆ. ಆಮೇಲೆ ಒಂದು ದಿವಸ ನಾನೇ ಕೇಳಿದೆ, ಅಲ್ಲಪ್ಪ ಅವ್ರು ಕ್ರಾಸ್ ಮಾಡ್ತಾರಲ್ಲ, ಅವ್ರು ಹೇಗೆ ಹೋಗ್ತಾರೆ, ಸಂತೋಷ ಹೋಗ್ತಿದ್ದಾರೆ, ಯಾರು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರೋದು? ನಿಂದು. ಹಾಂ, ಮುಂದಿನ ಸತಿ ಯಾರಾದರೂ ರೋಡ್ ಕ್ರಾಸ್ ಮಾಡಿದಾಗ ಮುದುಕರೋ ಹೆಂಗಸರೋ ನಾವೇನು ಮಾಡಬೇಕಂದ್ರೆ, ನೋಡಿ ಮುದುಕರು ಕ್ರಾಸ್ ಮಾಡ್ತಿದ್ದಾರೆ, ದೇವ್ರ ದಯ ಏನೂ ಆಗಿಲ್ಲ ಅಂತಂದ್ಬಿಟ್ರೆ ನಮ್ಮ ಬ್ಲಡ್ ಪ್ರೆಷರ್ ಮೇಲೆ ಹೋಗಲ್ಲ. ಹೌದಾ ಅಲ್ವಾ? ಅವ್ರ ಮೇಲೆ ನಮಗೆ ಕನಿಕರ ಬರುತ್ತೆ, ದಯ ಬರುತ್ತೆ. ಇದು ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗೋಯ್ತು. ಆಮೇಲೆ ಎಲ್ಲರೂ ಕೂಡ ಮನೆಯಲ್ಲಿ ಒಂದು 20 ನಿಮಿಷ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಭಾಳ ಇಂಪಾರ್ಟೆಂಟು. ಯಾವ ಥರ ರಿಲ್ಯಾಕ್ಸೇಷನ್ ಅಂತ ಬರ್ತದೆ ಸೈಕಲಾಜಿಕಲಿ, ಇಲ್ಲ ಮೆಡಿಟೇಷನ್ನು ಪ್ರಾಕ್ಟೀಸ್ ಮಾಡ್ಬೋದು. ಯಾವುದನ್ನು ಬೇಕಾದ್ರೆ ಒಂದು 20 ನಿಮಿಷ ನೀವು ಕೇಳ್ಬೋದು ನನಗೆ, 20 ನಿಮಿಷದ ಮೆಡಿಟೇಷನ್ನ ಅದರದ್ದು ಬೆನಿಫಿಟ್ ಏನು? ಉದಾಹರಣೆಗೆ, ನಾನು 8 ಗಂಟೆಗಳ ಕಾಲ ಮಲಗಿರೋದು 16 ಗಂಟೆಗಳ ಕಾಲ ಚೆನ್ನಾಗಿರಬೇಕು ಅಂತ. ಈ 16 ಗಂಟೆಗಳ ಕಾಲ ಇನ್ನೂ ಫ್ರೆಶ್ ಆಗಿರಬೇಕು ಅಂತಂದರೆ ನಾನು 20 ನಿಮಿಷ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡಲೇಬೇಕು. ಅಂದರೆ ಥ್ರೂ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಒಂದೊಂದೇ ಅಂಗಾಂಗಗಳನ್ನ ನಾವು ಸಡಲಗೊಳಿಸ್ತಾ ರಿಲ್ಯಾಕ್ಸ್ ಮಾಡ್ತಾ. ಅದಕ್ಕೆ ನಾವು ಹೇಳ್ತೀವಿ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್. ಇನ್ನೊಂದಿದೆ ಜಾಕಬ್ಸನ್ಸ್ ರಿಲ್ಯಾಕ್ಸೇಷನ್. ಬಹಳ ಅದ್ಭುತವಾಗಿದೆ. ನೀವು ಒಂದು ಸತಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಮತ್ತೆ ಪ್ರಾಕ್ಟೀಸ್ ಮಾಡುವಂಥ ಪ್ರೇರೇಪಣೆ ನಿಮ್ಮಲ್ಲೇ ಬಂದ್ಬಿಡ್ತದೆ. ಭಾಳ ಚೆನ್ನಾಗಿದೆ. ಟೈಟ್ ಲೂಸ್ ಮೆಡಿಟೇಷನ್.
ಆಮೇಲೆ ಇದಾದಮೇಲೆ ಮಾನವೀಯ ಸಂಬಂಧಗಳು, ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಉದಾಹರಣೆಗೆ ನಾವೇನು ಮಾಡ್ತೀವಿ ಅಂತಂದರೆ ಮಾನವೀಯ ಸಂಬಂಧಗಳಲ್ಲಿ ಜನರನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಬೆಳಿಗ್ಗೆ ನೀವೇ ಹೇಳ್ತಾ ಇದ್ರಿ ನೋಡಿ, ಯಾರೋ ಕಾಫಿ ತಂದು ಕೊಟ್ಟರು, ಕಾಫಿ ಚೆನ್ನಾಗಿದೆ, ತಕ್ಷಣ ಏನಾಗುತ್ತೆ ಮುಂದಿನ ಸತಿ ಇನ್ನೂ ಚೆನ್ನಾಗಿರೋ ಕಾಫಿ ತಂದು ಕೊಡ್ತಾರೆ. ಆಮೇಲೆ ಇದಕ್ಕೆ ಹೇಳೋದು ಗಿವ್ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್ ಅಪ್ರಿಸಿಯೇಷನ್, ಡೋಂಟ್ ಕ್ರಿಟಿಸೈಸ್, ಕಂಡೆಮ್, ಕಂಪ್ಲೇನ್. ನಮ್ಮ ಮುಖ್ಯವಾದಂಥ ಒಂದು ಗುಣ ಏನು, ಎಲ್ಲರನ್ನು ಕ್ರಿಟಿಸೈಸ್ ಮಾಡೋದು, ಟೀಕೆ ಅವ್ರಿಗೆ ದೂರೋದು, ಟೀಕಿಸೋದು. ನನ್ನನ್ನು ಯಾರಾದರೂ ಟೀಕೆ ಮಾಡಿದಾಗ ನಾನೇನು ಮಾಡ್ಕೋತೀನಿ ಮನಸ್ಸಿನಲ್ಲಿ, ಇವ್ರು ಸರಿ ಇಲ್ಲ ಅಂತ ನಾನೇ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೋತೀನಿ. ತಪ್ಪು. ನಮ್ಮನ್ನು ಯಾರಾದರೂ ನಾವು ಬೇರೆಯವರಿಗೆ ನಾವು ಕ್ರಿಟಿಸೈಸ್ ಮಾಡಿದಾಗಲೂ ಅದನ್ನೇ ಹೇಳ್ತಾರೆ. ಫೇಮಸ್ ಆಥರ್ ಸ್ಯಾಮ್ಯುಯಲ್ ಜಾನ್ಸನ್ ಲಂಡನಲ್ಲಿ ಹೇಳ್ತಾರಂತೆ, ಸರ್, ಈವನ್ ಗಾಡ್ ಡಸ್ ನಾಟ್ ಪ್ರಪೋಸ್ ಟು ಜಡ್ಜ್ ಎ ಮ್ಯಾನ್ ಅಂಟಿಲ್ ದ ಎಂಡ್ ಆಫ್ ಹಿಸ್ ಇಯರ್ಸ್, ವೈ ಶುಡ್ ಯು ಅಂಡ್ ಮೀ. ನೋಡಿ, ದೇವರು ಕೂಡ ಒಬ್ಬ ಮನುಷ್ಯನನ್ನು ಕ್ರಿಟಿಸೈಸ್ ಮಾಡೋದಿಲ್ಲ, ಕೊನೇ ದಿನ ಕ್ರಿಟಿಸೈಸ್ ಮಾಡ್ತಾನಂತೆ. ನಾವುಗಳು ಭಾಳ ಅರ್ಜೆಂಟು, ನಿಮ್ಮ ಟೈ ಸರಿ ಇಲ್ಲ, ನಿಮ್ಮ ಶೂಸ್ ಸರಿ ಇಲ್ಲ, ನಿಮ್ಮ ಹೇರ್ ಕಟ್ ಸರಿ ಇಲ್ಲ, ನಿಮ್ಮ ಕಾರ್ ಸರಿ ಇಲ್ಲ. ಇವತ್ತಿನಿಂದ ಯಾರನ್ನು ದೂರಬಾರ್ದು. ಮತ್ತು ಎಲ್ಲಿ ಹೋದರೂ ಕೂಡ ಮಾನವೀಯ ಸಂಬಂಧಗಳು ಹೇಳ್ತೇನೆ, ಎಲ್ಲಿ ಹೋದರೂ ಕೂಡ ಜನರನ್ನು ಎನ್ಕರೇಜ್ ಮಾಡಬೇಕು. ನಿಜ ನಿಜ ನಿಜ. ನೀವು ಎನ್ಕರೇಜ್ ಮಾಡಿಬಿಟ್ರೆ ಜನಗಳು ನಿಮ್ಮ ಹಿಂದೆ ಬರ್ತಾರೆ. ಉದಾಹರಣೆಗೆ ನೀವು ಯಾವುದೋ ಆಫೀಸ್ಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಸರ್ಕಾರದ ಆಫೀಸ್ಗೆ. ಅಲ್ಲಿ ಇಂಜಿನಿಯರಿಗೆ ಹೇಳಿ, ಏನು ಸರ್ ನಿಮ್ಮ ನೆಕ್ಸ್ಟ್ ಪ್ರಮೋಷನ್ ಯಾವಾಗ ಅಂತ ಕೇಳಿ. ಅವ್ರೇನು ಹೇಳ್ತಾರೆ ಗೊತ್ತಾ, ರಂಗನಾಥ್ ಅವ್ರು ಭಾಳ ಒಳ್ಳೆ ವ್ಯಕ್ತಿ, ನನ್ನ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅಂತ ಹೇಳ್ಬಿಟ್ಟು ಜೀವನ ಪರ್ಯಂತರ ನಿಮ್ಮಲ್ಲಿ ಒಂದು ಮಾನವೀಯ ಸಂಬಂಧ ಇಟ್ಕೊಳ್ತಾರೆ. ನಾನು ಭಾಳ ಜನ ನೋಡಿದ್ದೇನೆ, ಅವ್ರು ಎಲ್ಲೇ ಹೋದ್ರು ಜನಗಳು ಹೇಳ್ತಾರೆ, ಸರ್ ಇವ್ರು ನಮ್ಮ ಭಾಳ ದೊಡ್ಡ ಕ್ಲೋಸ್ ಫ್ರೆಂಡು ಸರ್ ಅಂತಾರೆ. ಅವರೇನು 10 ನಿಮಿಷ ಟೈಮ್ ಕಳೆದಿರ್ತಾರೆ ಅಷ್ಟೇ. ಮತ್ತೊಂದು ವಿಚಾರ ಇದೆ, ಒನ್ ಆಫ್ ದಿ ಗ್ರೇಟೆಸ್ಟ್ ಗಿಫ್ಟ್ಸ್ ಯು ಕ್ಯಾನ್ ಎವರ್ ಗಿವ್ ಟು ಅನದರ್ ಹ್ಯೂಮನ್ ಬೀಯಿಂಗ್ ಇಸ್ ದ ಗಿಫ್ಟ್ ಆಫ್ ಅಟೆನ್ಷನ್. ನಾನು ಭಾಳ ಜನ ಹತ್ರ ಮಾತಾಡ್ತೇನೆ, ತರಬೇತುದಾರನಾಗಿ ಒಂದು ದಿನಕ್ಕೆ 1000 ಜನ ಭೇಟಿ ಆಗ್ತಾ ಇರ್ತೇನೆ. ಕೆಲವ್ರ ಹತ್ರ ಮಾತಾಡೋ ನಿಮ್ಗೆ ಅನಿಸುತ್ತೆ ಇವರು ನಾನು ಹೇಳಿದ್ದನ್ನು ಕೇಳಿಸ್ಕೋತಾನೇ ಇಲ್ಲ ಅಂತ. ಅವರ ಮನಸ್ಸಿನಲ್ಲಿ ತುಂಬಲ ಏನೋ ನಡೀತಾ ಇರ್ತದೆ, ನಾಳೆ ಏನು ಮಾಡಬೇಕು ಅವ್ರ ಮನಸ್ಸಲ್ಲಿ ನಡೀತಾನೆ ಇರ್ತದೆ, ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಇನ್ನೂ ಸುಮಾರು ಜನ ನೋಡಿದ್ದೀನಿ ನಾನು, ಭಾಳ ಒಳ್ಳೆಯ ವ್ಯಕ್ತಿಗಳು, ತುಂಬ ಬ್ಯುಸಿ ವ್ಯಕ್ತಿಗಳು, ಅದ್ಭುತವಾಗಿ ಸಾಧನೆ ಮಾಡಿದವರು. ಆದರೆ ಅವ್ರ ಹತ್ರ ಮಾತಾಡೋ ನಿಮ್ಗೆ ಅನಿಸುತ್ತೆ ಅವರು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ, ಅದಕ್ಕೆ ಅವ್ರ ಮನಸ್ಸಿನಲ್ಲಿ ಸ್ಪಂದಿಸಿದ್ದಾರೆ. ಅಷ್ಟೇ ಸಾಕು. ಜನಗಳೇನು ಹೇಳ್ತಾರೆ ಗೊತ್ತಾ, ಇಂಥ ಅದ್ಭುತ ವ್ಯಕ್ತಿ ನಾನು ನೋಡೇ ಇಲ್ಲ, ನಾನು ಭಾಳ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾರೆ. ಸೊ ಎನ್ಕರೇಜ್ ಮಾಡಬೇಕು ಎಲ್ಲೋದ್ರೂ. ಆಮೇಲೆ ಆದಷ್ಟು ನಾವು ಜೆನ್ಯೂನ್ ಆಗಿರಬೇಕು. ಭಾಳ ಜನ ಆರ್ಟಿಫಿಷಿಯಲ್ ಆಗಿರ್ತಾರೆ. ನೀವು ನೋಡಿರಬೇಕು, ಕೆಲವರು ಬಂದ ತಕ್ಷಣ ಎದ್ದು ಕೂತ್ಕೋತಾರೆ, ನಮಸ್ಕಾರ ಮಾಡ್ತಾರೆ. ಆಮೇಲೆ ಅವ್ರು ನೀವು ಹೇಳಿದ ಮೇಲೆ ಕ್ಯಾನ್ ಐ ಸಿಟ್ ಡೌನ್ ಅಂತ ಕೇಳ್ತಾರೆ, ಕ್ಯಾನ್ ಐ ಶಾಲ್ ಹ್ಯಾವ್ ಎ ಕಪ್ ಆಫ್ ಟೀ ಅಂತ ಕೇಳ್ತಾರೆ. ಆದರೆ ನಿಮಗೆ ಕಾಣಿಸುತ್ತೆ ಬಾಡಿ ಲ್ಯಾಂಗ್ವೇಜ್ ಪ್ರಕಾರ ನಾನು ಆಚೆ ಹೋದ ತಕ್ಷಣ ಇವ್ರು ಚಾಕು ಹಾಕ್ತಾರೆ ಅಂತ. ಆದರೆ ಕೆಲವರು ನೀವು ಬಂದಾಗ ಕುರ್ಚಿಯಿಂದ ಹೇಳೋದೇ ಇಲ್ಲ, ನೀವು ಬಂದಾಗ ಬರೀ ಸ್ಮೈಲ್ ಮಾಡ್ತಾರೆ ಅಷ್ಟೇ, ಏನೂ ಮಾತಾಡೋದೇ ಇಲ್ಲ. ಆಮೇಲೆ ಕಾಫಿ ಅವರೇ ತೆಗೆದು ಕುಡಿತಾರೆ ಫಸ್ಟು, ಅವರ ಮ್ಯಾನರ್ಸು ಸರಿ ಇಲ್ಲ. ಆದರೂ ಕೂಡ ನಿಮ್ಗೆ ಅನಿಸುತ್ತೆ ಇದು ಬಹಳ ಸಾಚಾ ವ್ಯಕ್ತಿ, ಇವರ ಮೇಲೆ ನಾನು ನಂಬಿಕೆ ಇಡ್ಬೋದು ಅನಿಸುತ್ತೆ. ಅಂದರೆ ನಿಮ್ಮ ಮಾತುಗಳು ಪ್ರಾಮುಖ್ಯವಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಹಳ ಪ್ರಾಮುಖ್ಯ. ನಾನು ಕೆಲವು ಸತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ನೋಡಿ ಅಂತೀನಿ, ಈಗ ಎಲ್ಲರಿಗೂ ಈಗ ನಾನೀಗ ಕೈಯನ್ನು ಇಡ್ತೀನೋ ಅಲ್ಲಿ ಇಡಬೇಕು ಅಂತ ಹೇಳ್ತೀನಿ. ಈಗ ಹೇಳ್ತೀನಿ ನಾನೀಗ ಮೂಗಿನ ಮೇಲೆ ಇಡ್ತೀನಿ ಅಂತ ಮೂಗಿನ ಮೇಲೆ ಇಡ್ತೀನಿ. ಆಮೇಲೆ ಈಗ ನಾನು ಕಣ್ಣು ಮೇಲೆ ಇಡ್ತೀನಿ, ಕಣ್ಣು ಮೇಲೆ ಇಡ್ತೀನಿ. ಆಮೇಲೆ ಜೋರಾಗಿ ಹೇಳ್ತಾ ಇರ್ತೀನಿ. ಆಮೇಲೆ ಈಗ ನಾನು ತುಟಿ ಮೇಲೆ ಇಡ್ತೀನಿ ಅಂತೇಳಿ ಇಲ್ಲಿಡ್ತೀನಿ. ಜನರೆಲ್ಲ ಇಲ್ಲೇ ಇಡ್ತಾರೆ, ತುಟಿ ಇಲ್ಲಿರೋದು ಇಲ್ಲಿಡ್ತಾರೆ. ಈಗೇನಂತ ತಿಳ್ಕೊಬೇಕು ಅಂತಂದರೆ, ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಜನರು ಕಾಪಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ನಮ್ಮ ಮಾನಸಿಕ ನಮ್ಮದೊಂದು ನಡವಳಿಕೆಯ ಶೈಲಿ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು ಮಾನವೀಯ ಸಂಬಂಧಗಳು. ಆಮೇಲೆ 5ನೇದು ಮುಖದಲ್ಲಿ ಯಾವಾಗೂ ಮುಗುಳ್ನಗೆ ಇರಬೇಕು. ನಾನು ಭಾಳ ಜನ ನೋಡಿದ್ದೇನೆ, ಅವ್ರಿಗೆ ಇಂಜೆಕ್ಷನ್ ಹಾಕಿದ್ರು ಅವ್ರು ನಗೋದಿಲ್ಲ, ಯಾವಾಗಲೂ ಕೋಪದಲ್ಲೇ ಇರ್ತಾರೆ. ಆಮೇಲೆ ಇನ್ನೂ ಕೆಲವರು ಸಾಮಾನ್ಯ ಜನರಿಗೆ ಎರಡೇ ಗೇರ್ ಇರೋದು, ಒಂದು ಜೋರಾಗಿ ನಗ್ತಾ ಇರೋದು, ಇನ್ನೊಂದು ಸೀರಿಯಸ್ ಆಗಿರೋದು. ಇನ್ ಬಿಟ್ವೀನ್ ಸ್ಮೈಲ್ ಈಸ್ ಟೋಟಲಿ ಮಿಸ್ಸಿಂಗ್. ಬ್ಲೆಸ್ಡ್ ಆರ್ ದೋಸ್ ಪೀಪಲ್ ಬೋರ್ನ್ ಇಸ್ ಅ ಸ್ಮೈಲಿಂಗ್ ಫೇಸ್ ಅಂತ. ಯಾರಿಗೆ ದೇವರು ಇದು ಸದಾ ಮಂದಹಾಸವನ್ನು ಮುಖದಲ್ಲಿ ಕೊಟ್ಟಿದ್ದಾನೋ ಅವರಿಗೆ ಅವ್ರು ಬ್ಲೆಸ್ಡ್ ಅಂತ. ಅವರು ದೇವರ ಅನುಗ್ರಹ ಇದೆ ಅವರಲ್ಲಿ ಅಂತಾಯಿತು, ಆಯ್ತಲ್ಲ. ಉದಾಹರಣೆಗೆ ನಾನು ಏರೋಪ್ಲೇನ್ ಹೋಗ್ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ತೀನಿ, ಸುಮ್ಮನೆ ಎದ್ದಿತ್ಕೊಳ್ತೀನಿ. ಏರೋಪ್ಲೇನಲ್ಲಿ ಒಂದು 300 ಜನ ಇರ್ತಾರೆ, ಸುಮ್ಮನೆ ಸ್ಮೈಲ್ ಮಾಡಿದ್ರೆ ಒಂದು 5-6 ಜನ ಸ್ಮೈಲ್ ಮಾಡ್ತಾರೆ. ಇನ್ನುಳಿದವರು ಯಾಕಪ್ಪ ಸ್ಮೈಲ್ ಮಾಡ್ತಾರೆ ಅಂತ ಕೇಳ್ತಾರೆ. ಈ 5 ಜನ ಇದ್ದಾರಲ್ಲ, ಅವ್ರ ಜೀವನದಲ್ಲಿ ಭಾಳ ಮುಂದೆ ಹೋಗ್ತಾರೆ. ಅವರಿಗೆ ಮಾತಾಡೋದಕ್ಕೆ ಕಾರಣನೇ ಬೇಡ, ನಿಮ್ಮ ಹತ್ರ ಬಂದು ಸ್ಮೈಲ್ ಮಾಡ್ಕೊಂಡು ಹೋಗ್ತಾರೆ.
ಮತ್ತೊಂದು ವಿಶೇಷ ಸಮಾಚಾರ ಆಯಿತು. ನಾನೊಂದು ದೊಡ್ಡ ಒಂದು ಸಮಾರಂಭಕ್ಕೆ ಹೋಗಿದ್ದೆ. ಅಲ್ಲಿ ಹೇಳಿದ್ರು ನೀವು ಬರೀ ಈ ಸತಿ ಮಾನವೀಯ ಸಂಬಂಧಗಳ ಬಗ್ಗೆ ಮಾತಾಡಿ ಸರ್ ಅಂತಂದರು. ನಾನು ಚೀಫ್ ಗೆಸ್ಟು. ನಾನು 45 ನಿಮಿಷ ಮಾನವೀಯ ಸಂಬಂಧಗಳ ಬಗ್ಗೆ ಮಾತಾಡಿದೆ. ಆಮೇಲೆ ಒಂದು 10 ನಿಮಿಷ ಮುಗುಳ್ನೋಗೆ ಬಗ್ಗೆನೂ ಮಾತಾಡಿದೆ, ಮಂದಹಾಸದ ಬಗ್ಗೆನೂ ಮಾತಾಡಿದೆ. ಅದಾದಮೇಲೆ ಒಂದು 150 ಜನ ಬಂದರು. ಸರ್ ಇದು ಸರಿಯಾಗಿದೆ ಸರ್ ಅಂತ ಕೇಳಕ್ಕೆ ಬಂದರು. ನೋಡಿ, ಅಲ್ಲಿರುವಂಥ ವ್ಯಕ್ತಿಗಳಲ್ಲಿ ಅಷ್ಟು ಜನ ಬಂದು ಕೇಳಿದ್ರಲ್ಲ, ನಾಳೆಯಿಂದ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮನಸ್ಸು ಬಂತಲ್ಲ ಅವರಿಗೆ. ನಿಮ್ಮ ಮುಖದಲ್ಲಿ ಮಂದಹಾಸ ಇಲ್ಲದಿರಲು ಅದನ್ನು ಮೂಡಿಸ್ಕೋಬೇಕು. ಜೀವನದಲ್ಲಿ ಭಾಳ ಈಸಿಯಾಗಿ ಹೋಗ್ತದೆ ಮುಂದೆ ಹೋಗೋದಕ್ಕೆ. ಮುಖದಲ್ಲಿ ಮಂದಹಾಸ ಇದ್ದರೆ ಅದು ಹೋಗಬೇಕು ಅಂತಾದರೆ ನನ್ನೊಂದು ಪ್ರಿಸ್ಕ್ರಿಪ್ಷನ್ ಇದೆ. ಡಾಕ್ಟ್ರ್ ಅಲ್ವ ನಾನು, ನನ್ನೊಂದು ಪ್ರಿಸ್ಕ್ರಿಪ್ಷನ್ ಇದೆ. ಒಂದು ಕನ್ನಡಿ ಮುಂದೆ ನಿಂತು ಒಂದು 20 ನಿಮಿಷ ನಗೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗೇನಾದರೂ 20 ನಿಮಿಷ ಮಾಡಿ ಒಂದು 4 ವಾರ ಮಾಡಿ, 4 ವಾರದ ಮೇಲೆ ಮುಖದಲ್ಲಿ ಆಟೋಮ್ಯಾಟಿಕ್ಕಾಗಿ ಮಂದಹಾಸ ಬರಲಿಲ್ಲ ಅಂತಾದರೆ, ಆ ಮುಗುಳ್ನೋಗೆ ಬರಲಿಲ್ಲ ಅಂತಾದರೆ, ನಾನು ಹೇಳೋದೇನಂತಂದರೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಪ್ಲಾಸ್ಟಿಕ್ ಸೌಜನ್ಯ ತೊಗೊಬಿಟ್ಟು ಮುಖ ಫಿಕ್ಸ್ ಮಾಡಿಬಿಡಿ. ನೀವು ಎಲ್ಲೇ ಹೋದರೂ ನಿಮ್ಮಿಂದ ಜನ ಬರ್ತಾರೆ. ಯಾಕಂದರೆ ಯಾವಾಗಲೂ ನಗ್ತಾನೇ ಇರ್ತಾರೆ ಅಂತ. ಆಯ್ತಲ್ಲ, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ 6ನೇದು, ನೀವು ಎಲ್ಲೇ ಹೋಗಿ ಯಾರ ಹತ್ರನೇ ಮಾತಾಡಿ ಅವರ ಹೆಸರನ್ನು ನೆನಪಿಟ್ಕೊಳ್ಬೇಕು. ಹೆಸರು ದೊಡ್ಡ ದೊಡ್ಡ ನಾಯಕರು ಸಾವಿರಾರು ಗಟ್ಟಲೆ ಜನರ ಹೆಸರು ನೆನಪಿಟ್ಕೊಂಡಿರ್ತಾರೆ. ಹಾಗೂ ಸಾವಿರಾರು ಗಟ್ಟಲೆ ಹೆಸರುಗಳನ್ನು ನೆನಪಿಟ್ಕೊಂಡಾಗ ನೀವು ಅತ್ಯಂತ ದೊಡ್ಡ ನಾಯಕರಾಗೋದ್ರಲ್ಲಿ ಸಂಶಯನೇ ಇಲ್ಲ. ಬಹಳ ಇಂಪಾರ್ಟೆಂಟು ಹೆಸರುಗಳನ್ನು ನೆನಪಿಟ್ಕೊಳ್ಳೋದು. ನಾನು ಇವತ್ತರೆಗೂ 11,000 ಹೆಸರುಗಳನ್ನು ನೆನಪಿಟ್ಕೊಂಡಿದ್ದೀನಿ ಪ್ರಪಂಚದಾದ್ಯಂತ. ಯಾಕಂದರೆ ಹೆಸರಿನಿಂದ ಮನುಷ್ಯನನ್ನು ಕರೆದ ತಕ್ಷಣ ಒಂದು ಮಾನವೀಯ ಸಂಬಂಧ ಪ್ರಾರಂಭ ಆಗೋಯ್ತು. ನಿಜ. ನಾನು ಮತ್ತೊಂದು ಒಂದು ಕೆಟ್ಟ ಉದಾಹರಣೆ ಕೊಡ್ತೀನಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ನಾಯಿ ಇದೆ, ಟಾಮಿ ಅಂತ. ಒಂದು ದಿವಸ ಹೋಗ್ಬಿಟ್ಟು ನಾನು ಟೈಗರ್ ಅಂತ ಕರೆದೆ. ನಾಯಿ ಬಾಲನೇ ಅಲ್ಲಾಡ್ಸಲಿಲ್ಲ. ತಕ್ಷಣ ನಾನು ಟಾಮಿ ಅಂದೆ, ಬಾಲ ಅಲ್ಲಾಡ್ಸರು ಆಯಿತು. ನೋಡಿ, ನಾಯಿಗೂ ಕೂಡ ಅದರ ಹೆಸರು ಬಹಳ ಪ್ರಾಮುಖ್ಯ. ನಮ್ಮಂಥ ನಾಯಿಗಳಿಗೆ, ನಾವು ದೊಡ್ಡ ನಾಯಿಗಳು, ನಮ್ಮನ್ನು ಯಾರೋ ಹೆಸರು ಕರೆದ್ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ. ನಿಮ್ಮನ್ನೆಲ್ಲೋ ಒಂದು ಮದುವೆಯಲ್ಲಿ ಯಾರೋ ಗುರುತಿಟ್ಬಿಟ್ಟು ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಆಗುತ್ತೆ. ದಿನ ಎಲ್ಲ ನೀವು ಮೋಡದಲ್ಲಿ ತೇಲಾಡ್ತಾ ಇರ್ತೀರಿ. ಇದಾಯಿತು. ಇನ್ನು ಇನ್ನೊಂದು ಭಾಳ ಇಂಪಾರ್ಟೆಂಟು, ಟಾಕ್ ಇನ್ ಟರ್ಮ್ಸ್ ಆಫ್ ಅದರ್ ಮ್ಯಾನ್ಸ್ ಇಂಟ್ರೆಸ್ಟ್ ಅಂತ. ಓಕೆ. ಯಾವುದೇ ಒಂದು ಸಂಬಂಧದಲ್ಲಿ, ಸಂವಹನದಲ್ಲಿ, ಮಾತುಕತೆಯಲ್ಲಿ ನಾವು ಯಾವಾಗಲೂ ನೋಡ್ತಾ ಇರೋದು ಯಾವುದು, ನಮ್ಮ ಅನಿಸಿಕೆಯಿಂದ, ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇರೋದು, ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲ. ಅಂದರೆ ಬೇರೆಯವ್ರ ದೃಷ್ಟಿಕೋನದಿಂದ ನೋಡುವಂಥದ್ದು ಆಗಬೇಕು ಅಂತ. ಭಾಳ ಆಗಬೇಕದು. ಉದಾಹರಣೆಗೆ ನಿಮಗೊಂದು ಫೋಟೋ ಕೊಡ್ತೀನಿ ನಾನು, ಗ್ರೂಪ್ ಫೋಟೋ. ಅದರಲ್ಲಿ ನೀವು 16ನೇ ಲೈನ್ನಲ್ಲಿರುವ 11ನೇ ವ್ಯಕ್ತಿ ಅಂತ ಇಟ್ಕೊಳ್ಳಿ. ನೀವು ಕೊಟ್ಟ ತಕ್ಷಣವೇ ನೀವು ಮೊದಲೆಲ್ಲಿ ನೋಡ್ತೀರಾ, ನಿಮ್ಮನ್ನು ನೀವು ನೋಡ್ತೀರಾ, ಹುಡುಕೊಳ್ಳೋದು, ನಿಮ್ಮನ್ನು ಫಸ್ಟ್ ಹುಡುಕ್ತೀರಾ. ಆಮೇಲೆ ನಿಮ್ಮ ತಂದೆ ತಾಯಿ, ನಿಮ್ಮ ಕಸಿನ್ನು, ನಿಮ್ಮ ಟೀಚರು, ನಿಮ್ಮ ಫ್ರೆಂಡು, ಫಸ್ಟ್ ನಿಮ್ಮನ್ನು ನೋಡ್ತೀರಾ. ಹಾಗೂ ನಿಮ್ಮ ಫೋಟೋದಿಂದ ನೋಡಿ, ನೀವು ಕರೆಕ್ಟಾಗಿ ನೋಡಿ, ನಿಮ್ಮ ಫೋಟೋದಿಂದ ಒಂದು ಸ್ಪೆಷಲ್ ರೇ ಆಫ್ ಲೈಟು ಇಡೀ ಫೋಟೋಗ್ರಾಫಲ್ಲಿ ಹೋಗ್ತಾ ಇದೆ. ನಿಮ್ಮ ಮುಖ ತೆಗೆದುಬಿಟ್ರೆ ಫೋಟೋಗ್ರಾಫಲ್ಲಿ ಕಳೆನೇ ಇಲ್ಲ. ಹೌದು ತಾನೆ? ಎಲ್ಲರೂ ಇದೇ ಥರ ತಾನೇ ಯೋಚನೆ ಮಾಡೋದು. ಅದರಿಂದಾಗಿ ತಿಳ್ಕೋಬೇಕು, ಪ್ರತಿಯೊಬ್ಬರೂ ಕೂಡ ಅವರಿಗೆ ಅವರೇ ದೊಡ್ಡ ಹೀರೋ. ಪ್ರತಿಯೊಬ್ಬರ ಕಾನ್ವರ್ಸೇಷನಲ್ಲಿ ನೋಡಿ, ಯಾವುದು ಪದ ಜಾಸ್ತಿ ಬಳಸ್ತೀನಿ, ಮೀ, ಐ, ಇದನ್ನೇ ಯೂಸ್ ಮಾಡೋದು. ನಾನು ನನ್ನದು ಅಂತದ್ದು. ಓಕೆ. ಡಾಕ್ಟರ್ ಜಿ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ವಿರಾಮದ ನಂತರ ಇನ್ನಷ್ಟು ಚರ್ಚೆಯನ್ನು ಮಾಡೋಣ.